ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆ ಚುರುಕಾಗಿದೆ. ಈಗಾಗಲೇ ಸಮೀರ್ನನ್ನ ವಿಚಾರಣೆಗೊಳಪಡಿಸಿದಂತಹ ಎಸ್ಐಟಿ ಟೀಮು ಮತ್ತಷ್ಟು ಜನ ಯೂಟ್ಯೂಬರ್ಸ್ಗಳಿಗೆ ಈಗ ಬುಲಾವ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ತನಿಖೆಯನ್ನ ಈ ಮೂಲಕ ಎಸ್ಐಟಿ ಚುರುಕುಗೊಳಿಸಿದೆ. 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದೆ ಎಸ್ಐಟಿ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಸಮೀರ್ ಸೇರಿದಂತೆ 5ವರಿಗೆ ನೋಟಿಸ್ ಅನ್ನ ಎಸ್ಐಟಿ ಟೀಮ್ ಈಗಾಗಲೇ ಕೊಟ್ಟಿರುವಂತಹದ್ದು. ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ಈಗ ಎಸ್ಐಟಿ ಮತ್ತಷ್ಟು ವಿಚಾರಣೆಯನ್ನು ಚುರುಕುಗೊಳಿಸಿದೆ. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣದಲ್ಲಿ ಯಾವ ರೀತಿ ಷಡ್ಯಂತ್ರ ಆಗಿತ್ತು, ಯಾವ ರೀತಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅನ್ನೋದು ಚಿನ್ನಯ್ಯನ ಹೇಳಿಕೆಯ ಮೂಲಕ ಒಂದೊಂದಾಗಿಯೇ ಹೊರಬರ್ತಾ ಇದೆ. ಅದರಲ್ಲಿ ಯೂಟ್ಯೂಬರ್ಗಳ ಪಾತ್ರ ಏನು ಅನ್ನೋದಕ್ಕೂ ಸಂಬಂಧಪಟ್ಟಂತೆ ಚಿನ್ನಯ್ಯ ಹೇಳಿಕೆಯನ್ನ ಎಸ್ಐಟಿ ಮುಂದೆ ಕೊಟ್ಟಿದ್ದಾನೆ. ಅದೇ ಹೇಳಿಕೆಯನ್ನು ಆಧರಿಸಿ ಸಮೀರ್ ಮತ್ತು ಹಲವರಿಗೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮೇಜರ್ ಟ್ವಿಸ್ಟ್ಗಳು ಸಿಗುವಂತಹ ಸಾಧ್ಯತೆ ಇದೆ. ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ರು. ಇವರಿಗೆ ಸಪೋರ್ಟ್ ಮಾಡಿದ್ಯಾರು, ಇವರ ಬೆನ್ನಿಗೆ ನಿಂತಿದ್ಯಾರು, ಏನಾದರೂ ಫಂಡಿಂಗ್ ಆಗಿತ್ತಾ, ಎಲ್ಲವೂ ಕೂಡ ಹೊರಬರಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ಹಂತದಲ್ಲಿ ಯೂಟ್ಯೂಬರ್ಸ್ಗಳ ವಿಚಾರಣೆಯನ್ನು ನಡೆಸಿದ್ರು. ಈಗ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯಾಕಾಗಿ ಅಂತೇಳಿ, ಯಾರ್ಯಾರು ಆ ಯೂಟ್ಯೂಬರ್ಗಳು ಅಂತ? ಪ್ರೇಮ್, ಆರಂಭದಲ್ಲಿ ಯೂಟ್ಯೂಬರ್ಗಳನ್ನು ಕರೆಸಿ ಎಸ್ಐಟಿ ವಿಚಾರಣೆ ಮಾಡಿತ್ತು. ಆ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಯೂಟ್ಯೂಬ್ಗಳಲ್ಲಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಒಂದು ವಿಚಾರಣೆಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಎಸ್ಐಟಿ ತನಿಖೆಯನ್ನು ಮಾಡಿತ್ತು. ಈಗ ಆರೋಪಿಯಾಗಿರುವಂಥ ಚಿನ್ನಯ್ಯನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಆತ ನ್ಯಾಯಾಲಯದಲ್ಲಿ ಕೊಟ್ಟಿರುವಂಥ ಹೇಳಿಕೆ, ಅದರ ಜೊತೆಗೆ ದಾಖಲಾಗಿರುವಂಥ ಹೇಳಿಕೆಗಳನ್ನು ಗಮನಿಸಿದ ನಂತರ ಅದರಲ್ಲೂ ಯೂಟ್ಯೂಬರ್ಗಳ ಪಾಲು ಇದೆ, ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಹೊರಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಮತ್ತೊಂದು 5 ಮಂದಿ ಯೂಟ್ಯೂಬರ್ಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ದೂತ ಯೂಟ್ಯೂಬ್ ಅನ್ನು ನಡೆಸ್ತಾ ಇದ್ದಂಥ MD ಸಮೀರ್ ಆಗಿರ್ಬೋದು, ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಆಗಿರ್ಬೋದು, ಹೀಗೆ ಸುಮಾರು ಒಂದು 5 ಜನರಿಗೆ ಮತ್ತೆ ನೋಟಿಸ್ ಅನ್ನು ಕೊಟ್ಟು ಎಸ್ಐಟಿಯ ಬೆಳ್ತಂಗಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಚಿನ್ನಯ್ಯ ಹೇಳಿರುವಂಥ ಕೆಲವೊಂದು ಹೇಳಿಕೆಗಳೇನಿದೆ, ಯೂಟ್ಯೂಬರ್ಗಳ ಜೊತೆ ಯಾವ ರೀತಿಯಾದಂಥ ಸಂಬಂಧ ಇತ್ತು, ಈ ಹಿಂದೆ ಶವ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಅವನ ಜೊತೆ ಇದ್ದುಕೊಂಡೇ ಯೂಟ್ಯೂಬರ್ಗಳು ಕೆಲವೊಂದು ಇಂಟರ್ವ್ಯೂಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ಇಂಟರ್ವ್ಯೂ ಮಾಡಿದಂಥ ಯೂಟ್ಯೂಬರ್ಗಳನ್ನು ಈ ಒಂದು ಸಂದರ್ಭದಲ್ಲಿ ವಿಚಾರಣೆಗೆ ಕರೆಸಿರುವಂಥದ್ದು. ಜೊತೆಗೆ ಚಿನ್ನಯ್ಯನ ಜೊತೆ ಯಾವ ರೀತಿಯಾದಂಥ ಸಂಬಂಧಗಳನ್ನು ಇಟ್ಕೊಂಡಿದ್ರು, ಮತ್ತೆ ಆತನ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೆ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇತ್ತು ಅನ್ನುವಂಥ ಕೆಲವೊಂದು ಮಾಹಿತಿಗಳನ್ನು ಈಗಾಗಲೇ ಎಸ್ಐಟಿ ಪೊಲೀಸರು ಕಲೆ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಈ ಯೂಟ್ಯೂಬರ್ಗಳನ್ನು ವಿಚಾರಣೆಗೆ ಕರೆದಿರುವಂಥದ್ದು. ಅವರಲ್ಲಿ ಯಾವ ರೀತಿಯಾದಂಥ ಕ್ವಶನ್ಗಳಿಗೆ ಕೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತಯಾರಿಗಳನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಎಸ್ಐಟಿ ಅಧಿಕಾರಿಗಳ ಬೆಳ್ತಂಗಡಿಯಲ್ಲಿರುವಂಥ ಕಚೇರಿಗೆ ಆಗಮಿಸಬೇಕು, ಅವರ ಎದುರಲ್ಲಿ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈಗಾಗಲೇ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಇದೊಂದು ಷಡ್ಯಂತ್ರ ಮತ್ತು ಪಿತೂರಿ ಅಂತ ಹೇಳಿ. ಈ ಷಡ್ಯಂತ್ರ ಮತ್ತು ಪಿತೂರಿಯಲ್ಲಿ ಯೂಟ್ಯೂಬರ್ಸ್ಗಳ ಪಾತ್ರ ಏನು, ಅವರು ಯಾವ ರೀತಿ ಕೆಲಸವನ್ನು ನಿರ್ವಹಿಸಿದ್ರು ಅನ್ನೋದಕ್ಕೆ ಬಹುತೇಕ ಇವತ್ತು ವಿಚಾರಣೆಯ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನೋಡೋಣ ವಿಚಾರಣೆಯ ಬಳಿಕ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ.